ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 14. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 135ನೇ ಪುಟ. ಈ ದಿನದ ಶೀರ್ಷಿಕೆ ಬಾಯಿ ರುಚಿಯ ಮೇಲೆ ಜಯ ಹೊಂದುವಲ್ಲಿ. ಈ ದಿನದ ಸತ್ಯವೇದದ ವಾಕ್ಯ: ಆಗ ಆ ಶೋಧಕನು ಆತನ ಬಳಿಗೆ ಬಂದು, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲುಗಳು ರೊಟ್ಟಿಯಾಗುವಂತೆ ಅಪ್ಪಣೆ ಕೊಡು ಎಂದು ಹೇಳಲು, ಆತನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದದೆ ಎಂದನು. ಮತ್ತಾಯ 4ನೇ ಅಧ್ಯಾಯ 3 ಮತ್ತು 4ನೇ ವಚನಗಳು. ಕ್ರಿಸ್ತನಿಗೆ ಅರಣ್ಯದಲ್ಲಿ ತಿನ್ನುವ ವಿಷಯದಲ್ಲಿ ಆದ ದೊಡ್ಡ ಶೋಧನೆಯು ಅಥವಾ ಪರೀಕ್ಷೆಯು ಮನುಷ್ಯರಿಗೆ ಸ್ವಾರ್ಥ ನಿರಾಕರಣೆಯ ಮಾದರಿಯನ್ನು ತೋರಿಸುವುದಾಗಿತ್ತು. ಆತನ ದೀರ್ಘ ಉಪವಾಸದ ಉದ್ದೇಶವು ಕ್ರೈಸ್ತರೆಂದು ಹೇಳಿಕೊಳ್ಳುವವರು ತೊಡಗಿಕೊಳ್ಳುವ ಪಾಪ ಸ್ವಭಾವದ ವಿಷಯಗಳು ಅಪರಾಧವೆಂದು ಮನುಷ್ಯರಿಗೆ ಮನದಟ್ಟು ಮಾಡುವುದಾಗಿತ್ತು. ಅರಣ್ಯದಲ್ಲಿ ಕ್ರಿಸ್ತನು ಗಳಿಸಿದ ವಿಜಯವು ಮನುಷ್ಯನು ತಾನು ಮಾಡಿದ ಕೆಲಸದಿಂದ ಸಂತೋಷಪಡುವ ವಿಷಯಗಳ ಪಾಪವನ್ನು ತೋರಿಸಿಕೊಡುವುದಾಗಿತ್ತು. ಮನುಷ್ಯನ ರಕ್ಷಣೆಯು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಅರಣ್ಯದಲ್ಲಿನ ಕ್ರಿಸ್ತನ ಶೋಧನೆಗಳಿಂದ ನಿರ್ಣಯವಾಗಬೇಕಿತ್ತು. ಬಾಯಿ ರುಚಿಯ ಅಥವಾ ತಿನ್ನುವ ವಿಷಯದಲ್ಲಿ ಕ್ರಿಸ್ತನು ಜಯಗಳಿಸಿದರೆ ಮಾತ್ರ ಮನುಷ್ಯನಿಗೆ ಜಯಿಸಲು ಅವಕಾಶವಿತ್ತು. ದೈವತ್ವದ ಅದ್ಭುತ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಕ್ರೈಸ್ತರು, ಪ್ರಾಯಶ್ಚಿತ್ತದ ಉನ್ನತ ಮತ್ತು ಪವಿತ್ರವಾದ ಪ್ರಜ್ಞೆಯನ್ನು ಹೊಂದಿರುವ ಕ್ರೈಸ್ತರು, ಅಂತಹವರು ಕ್ರಿಸ್ತನು ಅರಣ್ಯದಲ್ಲಿ ಸಂಕಟಗಳ ಮೂಲಕ ತಮಗಾಗಿ ಗಳಿಸಿದ ವಿಜಯವನ್ನು ಅರಿತುಕೊಂಡು ಆಗಾಗ್ಗೆ ತಮ್ಮ ಜೀವನವನ್ನು ನಿಜವಾದ ಮಾನದಂಡಕ್ಕೂ ಕ್ರಿಸ್ತನ ಜೀವನಕ್ಕೂ ಶ್ರದ್ಧೆಯಿಂದ ಹೋಲಿಸಿಕೊಂಡು ಹೆಚ್ಚಾಗಿ ಬಲಗೊಳ್ಳುತ್ತಾರೆ. ಮನುಷ್ಯರಿಗೆ ಸುರಕ್ಷಿತವಾದ ಮಾದರಿಯಾದ ಲೋಕರಕ್ಷಕನು ಜಯಿಸಿದಂತೆ ಮನುಷ್ಯರೂ ಜಯಿಸಬಹುದು. ಆದರೆ ಲೋಕರಕ್ಷಕನಾದ ಕ್ರಿಸ್ತನ ಮಾದರಿಗೆ ದೇವರನ್ನು ಮರೆಸುವಂತಹ ಮತ್ತು ಚಂಚಲತೆಗೆ ನಡೆಸುವಂತಹ ಮನರಂಜನೆಗಳು ಒಪ್ಪಿಗೆ ಸೂಚಿಸುವುದಿಲ್ಲ. ಈಗ ಮನುಷ್ಯನಿಗೆ ಸೈತಾನನೊಂದಿಗೆ ಹೋರಾಡಲು ಆದಾಮನಿಗಿಂತಲೂ ಹೆಚ್ಚಿನ ಸೆಲೆಯಿದೆ, ಅನುಕೂಲವಿದೆ. ಯಾಕೆಂದರೆ ಆದಾಮನ ಅವಿಧೇಯತೆಯ ಅನುಭವವು ಮನುಷ್ಯನಿಗಿದೆ. ಅವನ ಅವಿಧೇಯತೆಯ ಪರಿಣಾಮವಾಗಿ ಅವನು ಬಿದ್ದು ಹೋದದ್ದರಿಂದ ಆದಾಮನ ಮಾದರಿಯನ್ನು ದೂರವಿಡಬೇಕೆಂಬ ಎಚ್ಚರಿಕೆಯೂ ಇದೆ. ಕ್ರಿಸ್ತನು ತಿನ್ನುವ ವಿಷಯದಲ್ಲಿ ಜಯಶಾಲಿಯಾಗಿದ್ದಾನೆ ಎಂಬ ಮಾದರಿಯೂ ಮನುಷ್ಯನ ಮುಂದೆ ಇದೆ. ಎಷ್ಟೊಂದು ವಿಧದ ಸೈತಾನನ ಶೋಧನೆಗಳನ್ನು ಜಯಿಸುವ ಮಾದರಿ, ಪ್ರತಿ ಹಂತದಲ್ಲೂ ಪ್ರಬಲವಾದ ವೈರಿಯನ್ನು ಸೋಲಿಸುವ ಮತ್ತು ಪ್ರತಿಯೊಂದರಲ್ಲೂ ಜಯಶಾಲಿಯಾಗುವ ಮಾದರಿಯು ಮನುಷ್ಯನ ಮುಂದೆ ಇದೆ. ತಿನ್ನುವ ಮತ್ತು ಕುಡಿಯುವ ಅಭ್ಯಾಸಗಳನ್ನು ಜಯಿಸುವುದು ಅತ್ಯಂತ ಕಷ್ಟಕರವಾಗಿರುತ್ತದೆ, ಏಕೆಂದರೆ ಸೈತಾನನು ನಿಮ್ಮನ್ನು ತನ್ನ ಶ್ರೀಮಂತವಾದ ಮೋಸದ ವಾಹನದಲ್ಲಿ ಬಂಧಿಸಿರುತ್ತಾನೆ. ಕ್ರಿಸ್ತನ ಸೇವೆಗೆ ತಮ್ಮನ್ನು ತಾವು ಒಪ್ಪಿಸಿಕೊಡುವ ಎಲ್ಲರೂ ಕ್ರಿಸ್ತನ ಮಾದರಿಯನ್ನು ಅನುಸರಿಸುತ್ತಾರೆ ಮತ್ತು ಅವರು ಸಂಪೂರ್ಣವಾದ ಜಯಶಾಲಿಗಳಾಗುತ್ತಾರೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.